ಟೌನ್ಶಿಪ್ ಮಾಡೋ ಬಗ್ಗೆ ಇವತ್ತದು ಇಡೀ ದೇಶದ ಸುದ್ದಿಯಾಗಿದೆ. ಬರೀ ಬಿಡದಿ, ರಾಮನಗರ, ಬೆಂಗಳೂರು, ಕರ್ನಾಟಕ ಅಲ್ಲ, ಈಗ ಇಡೀ ದೇಶದ ಸುದ್ದಿಯಾಗಿದೆ. ಈ ಬಿಡದಿ ಉಪನಗರ ಮೊದಲನೇದಾಗಿ ಯಾರಿಗೆ ಬೇಕಾಗಿತ್ತು? ಉಪನಗರ ಮಾಡಿ ಅಂತ ಹೇಳಿ ರಾಮನಗರದ ಜನ ಕೇಳಿದ್ರ ಅಥವಾ ಅಲ್ಲಿ ರೈತರು ಕೇಳಿದ್ರ? ಯಾರೂ ಕೇಳಲಿಲ್ಲ. ಯಾಕೆ ಉಪನಗರ ಮಾಡ್ತಾ ಇದ್ದೀರಿ? ಕಾರಣ ಏನು? ನೀವು ಯಾರಿಗೆ ಅಲ್ಲಿ ಸ್ಥಳ ಕೊಡೋದು? ಯಾವ ವ್ಯವಸ್ಥೆಗೆ ನೀವಲ್ಲಿ? ಏನೂ ಇಲ್ಲ. ಈ ಉಪನಗರವನ್ನು ನಿರ್ಮಾಣ ಮಾಡೋದ್ರಲ್ಲಿ ನೀವು ಯಾರಿಗೂ ಉಪಕಾರ ಮಾಡೋದಿಲ್ಲ. ಇದರಿಂದ ಆತ್ಮಶುದ್ಧಿ ಮಾಡ್ಕೋಬೇಕು. ನೀವು ಇಬ್ರು, ಸರ್ಕಾರದ ಮುಖ್ಯಮಂತ್ರಿ, JDS ನ ಮುಖಂಡರು ಇಬ್ರು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಯಾರಿಗ್ ಬೇಕು? ಕುಮಾರಸ್ವಾಮಿ ಕಾಲದಲ್ಲಿ ಇದನ್ನ ಮಾಡಿದ್ರಿ ಅಂತ. ಆಯ್ತು, ಕುಮಾರಸ್ವಾಮಿ ಮಾಡಿದ್ರೆ ನೀವ್ಯಾಕೆ ಅದ್ ಮುಂದುವರಿಸಬೇಕಾಗಿತ್ತು? ನೀವು ಕೈ ಬಿಡ್ಬೋದಾಗಿತ್ತು. ಅವ್ರ ಹೆಸರು ಹೇಳಿ ಈಗ ನಾವು ಮಾಡ್ತೀವಿ ಅಂತ. ಎಲ್ಲಾದ್ರೂ ಉಂಟೆ ಇದು? ಈ ತರ ಎಷ್ಟೋ ಕರ್ನಾಟಕದ ಎಷ್ಟೋ ಕಡೆ, ಎಷ್ಟೋ ಜಿಲ್ಲೆಗಳಿಗೆ ಹಾಳಾಗ್ತಾ ಇದೆ. ಕೋಲಾರ ಜಿಲ್ಲೆನಲ್ಲಿ ಕೇಳೋರಿಲ್ಲ, ಬೆಳಗಾವಿ ಕೇಳೋರಿಲ್ಲ. ನೀವೇನಿಲ್ಲ, ನೀವು ಇಲ್ಲೇ ರೈತರನ್ನೆಲ್ಲ ಓಡಿಸಿ ರೈತರ ಜಮೀನುಗಳನ್ನೆಲ್ಲ ಕಿತ್ಕೊಂಡು ಏನ್ ನಾಟಕ ಆಡ್ತಾ ಇದ್ದೀರಿ ನೀವು? ಸರ್ಕಾರ ನಿಮ್ ಕೈಲಿದೆ. ಈ ಕಡೆ JDS ನವರು, ನೀವು ಈಗ ಇದರ ಹಿನ್ನೆಲೆ ಏನು ಬಹಳ ಪ್ರಮುಖವಾಗಿ ತೀರ್ಮಾನ ಆಗ್ಬೇಕು. ಈ ಜನರಿಗೆ ನೀವು ಎಷ್ಟು ಬೇಗ ನಮ್ಮ ಮಾಗಡಿ ಶಾಸಕರು ಚೆಕ್ ಅಂತಾರೆ ಅಂದ್ರೆ, ಎಲ್ಲೂ ಇಷ್ಟು ಬೇಗ ಕೊಟ್ಟಿಲ್ಲ. ಎಲ್ಲೂ ಜಮೀನನ್ನ ಖರೀದಿ ಮಾಡಿದವ್ರಿಗೆ ಇಷ್ಟು ಬೇಗ ಎಲ್ಲೂ ಕೊಟ್ಟಿಲ್ಲ. ತಕ್ಷಣ ಕರೆದು 2.5 ಕೋಟಿ, ನೀವು 2.5 ಕೋಟಿ ಕೊಡೋದಕ್ಕೆ ಯಾರು ತೀರ್ಮಾನ ಮಾಡಿದವರು? ಹೆಂಗ್ ತೀರ್ಮಾನ ಮಾಡಿದ್ರಿ? ಮೀಟಿಂಗ್ ಎಲ್ಲಿ? ಈ ಪ್ರದೇಶದ ಜಮೀನಿಗೆ 2.5 ಕೋಟಿ ಕೊಡಬಹುದು ಅಂತೇಳಿ ಸರ್ಕಾರ ಯಾವಾಗ ತೀರ್ಮಾನ ಮಾಡಿದ್ರಿ? ಶಾಸನ ಸಭೆ ತೀರ್ಮಾನ ಮಾಡಿದ್ರ? ಹೊರಗ್ ಮಾಡಿದ್ರ? ಏನು ಇಲ್ವೇ? ನಿಮ್ ಇಷ್ಟ ಬಂದಂಗೆ ಈ ಊರ್ಲಿ 2.5 ಕೋಟಿ, ಆ ಊರ್ಲಿ 3.5 ಕೋಟಿ, ಇನ್ನೊಂದು 5, ಒಂದು ಬೆಲೆನೇ ಇಲ್ಲ, ಒಂದು ಚಿಂತನೆ ಇಲ್ಲ. ಈ ರೀತಿ ನೀವು ಆ ರೈತರಿಗೆ, ಬಡ ರೈತರಿಗೆ ನೀವು ಹಣ ಕೊಡ್ತೀರಿ ಅಂತ ಹೇಳಿ ನಿಮ್ಮ ಹಣಕ್ಕೆ ಜೋತ್ ಬಿದ್ದು ಮಾರ್ತಾರೆ ಅಂತ. ಒಳ್ಳೇದಲ್ಲ. ಆಮೇಲೆ ನೀವು ಪಾಳ್ಯಗಾರರ, ನೀವಿಬ್ರು, ಕುಮಾರಸ್ವಾಮಿ, DK ಶಿವಕುಮಾರ್ ಇಬ್ಬರು ಪಾಳ್ಯಗಾರರ. DK ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ನಿಮಗೆ ವಿಧಾನಸೌಧ ಇದೆ, ಸರ್ಕಾರಿ ಬಂಗ್ಲೆ ಇದೆ, ಕಾವೇರಿ ಭವನ ಇದೆ. ಅಲ್ಲಿ ಕುಳಿತು ನೀವು ಸಂವಿಧಾನಬದ್ಧವಾಗಿ ಸರ್ಕಾರದ ನೀತಿ ಚಿಂತನೆಗಳ ಬದ್ಧವಾಗಿ ಯಾವ ರೀತಿ ನಾವು ಕೊಡಬಹುದು ಅಂತೇಳಿ ಅಧಿಕಾರಕ್ಕೆ ಕರೆದು, ಸಭೆಗಳಿಗೆ ಕರೆದು ತೀರ್ಮಾನ ಮಾಡಬೇಕೇ ಹೊರತು, ನೀವು ಬೀದಿಯಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರನ್ನ
ಸವಾಲಾಕಿ ನಿಮ್ಮ ಸವಾಲನ್ನ ನಾನು ಸ್ವೀಕಾರ ಮಾಡಿದ್ದೇನೆ, ಬರ್ಬೇಕು ನೀವು. ಏನ್ ನೀತಿ, ಏನಿದು? ಈ ಕಡೆ ಇವರು JDS ಕುಮಾರಸ್ವಾಮಿ, ನಿಮ್ಮ ಸವಾಲನ್ನ ನಾನು ಒಪ್ಪಿದ್ದೇನೆ, 26 ಬದಲು 27 ರೆಡಿ. ಏನಿದು ಸರ್ಕಾರ? ಸಂವಿಧಾನಬದ್ಧವಾದಂತ ಸರ್ಕಾರ ಇದು. ಈ ಪಂಥ ಚಾಲೆಂಜ್ಗಳು ಇವೆಲ್ಲ ಆ ಹಿಂದೆ ಪಾಳ್ಯಗಾರರಿದ್ರು, ಸಾವಿರಾರು ಜನ ಪಾಳ್ಯಗಾರರು ಈ ದೇಶದಲ್ಲಿ. ಪಾಳ್ಯಗಾರಿಕೆಯ ವ್ಯವಸ್ಥೆ ಇದು. ಏನು ಹುಡುಗಾಟ ಇದು? ಗಂಭೀರವಾಗಿ ಮುಖ್ಯಮಂತ್ರಿಯವರು ಈ ಬಗ್ಗೆ ಪ್ರಾಮಾಣಿಕವಾಗಿ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಕನಿಷ್ಠ 1-3 ದಿನದಲ್ಲಿ ಅಧಿವೇಶನ ಕರೆದು ನಾವು ರೈತರ ಜಮೀನುಗಳನ್ನ ಪಡಿಬೇಕಾದರೆ ರೈತರಿಗೆ ಕಣ್ಣೀರಿಲ್ಲದೆ ಯಾವ ರೀತಿ ಜಮೀನು ಪಡಿಬಹುದು ಅಂತ ತೀರ್ಮಾನ ಮಾಡಿ. ಕುಮಾರಸ್ವಾಮಿ ಅವರು, ನೀವೇ ಮುಖ್ಯಮಂತ್ರಿ ಆದವರು, ಬನ್ನಿ ಜನಗಳ ಮಧ್ಯೆ ಕೂತ್ಕೊಳ್ಳೋಣ. ಇದು ಉಂಟೇನ್ರಿ? ಮುಖ್ಯಮಂತ್ರಿ ನೀವು ಜನಗಳ ಮುಂದೆ ಕೂತ್ಕೊಂಡು ಅಲ್ಲೊಂದು 5,000 ಜನ ಸೇರಿ ಅಲ್ಲಿ ಒಡೆದಾಟ ಆಗಿ, ಇದು ಮುಖ್ಯ. ನಿಮ್ಗೇನು ಇದ್ರ ಬಗ್ಗೆ ಚಿಂತನೆ ಇಲ್ವೇ? ಏನದು ಹುಡುಗಾಟ ನಿಮ್ದು? ಸವಾಲುಗಳು. ಸಂವಿಧಾನಬದ್ಧವಾಗಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಪಾರ್ಲಿಮೆಂಟ್ ಸದಸ್ಯರಾಗಿದ್ದೀರಿ, ಗೌರವವಾಗಿ ನಿಮ್ಮ ಮಾತುಗಳು, ಸವಾಲುಗಳು ಇದು ಒಂದು ರೀತಿ ಪಾಳ್ಯಗಾರಿಕೆಯ ಆಗುತ್ತೆ, ಆಗಕೂಡದು. ನಿಮ್ಮ ಸವಾಲುಗಳು ಬೇಡ. ನಾನು ರೈತರಿಗೆ ಹೇಳ್ತೀನಿ, ರಾಜಕೀಯಕ್ಕೆ ಬಲಿಯಾಗಬೇಡಿ, ರಾಜಕೀಯಕ್ಕೆ ಬಲಿಯಾಗಬೇಡಿ. ನಾನಂತೂ ಪ್ರಾಮಾಣಿಕವಾಗಿ ನಿಮ್ ಜೊತೆಲಿದ್ದೇನೆ. ಈ ನಾಟಕಗಳು ನೋಡ್ತಾ ಇದ್ದೀನಿ, ಈ ಪಾತ್ರಗಳು ನೋಡ್ತಾ ಇದ್ದೀನಿ. ಎಲ್ಲಿಗೋಗ್ಲಿ ನಿಮ್ಮ ಜೊತೆಯಲ್ಲಿ ನಾನು ಜೈಲ್ಗೆ ಹೋಗಿ ಸಿದ್ಧ. ಹೆದರಬೇಡಿ, ಧೈರ್ಯವಾಗಿರಿ. ರೈತರ ಪರವಾಗಿ ಭದ್ರವಾಗಿ ನಾವು ನಿಲ್ತೇವೆ. ಇದು ಬೇಡ, ಯಾರು ಕರಿಬಾರದು. ಪಂಥ ಇಬ್ಬರು ಸವಾಲು ಬರೋದಾದ್ರೆ ನೀವು ರಾಜೀನಾಮೆ ಕೊಡಿ, ಮುಖ್ಯಮಂತ್ರಿಯವರು ನೀವು ರಾಜೀನಾಮೆ ಕೊಡಿ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಕೊಟ್ಟು ಬೀದಿಗೆ ಬನ್ನಿ. ನೀವು ನಿಮಗಿರುವ ಅಗಾಧವಾದಂತ ಅಧಿಕಾರ, ಸಂವಿಧಾನಬದ್ಧವಾದ ಅಧಿಕಾರ, ಅದನ್ನು ತಾವು ಉಪಯೋಗಿಸಿ ಗಂಭೀರವಾಗಿ ನೀವು ರೈತರಿಗೆ ಅನುಕೂಲ ಮಾಡಬೇಕು. ನಾವಂತೂ ಉಪನಗರ ಬೇಡವೇ ಬೇಡ, ಯಾವ ಕಾಲಕ್ಕೂ ಬೇಡ, ಏನೇ ಆದರೂ ಬೇಡ, ಜೈಲ್ಗೆ ಹೋದ್ರು ಬೇಡ, ಯಾವ ಕಾರಣಕ್ಕೂ ಬೇಡ. ಸಾಕ ಅಂತ ಓ, ಅದು ಅಕ್ರಮ. ರಾಜೀನಾಮೆ ಕೊಡ್ಬೇಕಿಬ್ರುವೆ. ನಿಮ್ಗೆ ಹೇಳೋದಾದ್ರೆ ಸಂವಿಧಾನಕ್ಕೆ ವಿರುದ್ಧ ಇವರು ರಾಜಭವನದಲ್ಲಿ ಪ್ರತಿಜ್ಞೆ ಮಾಡುವಾಗ ಪ್ರಮಾಣ ಮಾಡಿದ್ದಾರೆ. ಅವರು ಪಾರ್ಲಿಮೆಂಟ್ ಸದಸ್ಯರಾಗಿ, ಕೇಂದ್ರದ ಮಂತ್ರಿಗಳಾಗಿ ಪ್ರಮಾಣ ಮಾಡಿದ್ದಾರೆ. ಈ ಪೋಸ್ಟ್ಗಳು ಹಾಕೋದು, ಸವಾಲು ಹಾಕೋದು ಖಂಡಿತ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತೆ. ಮುಖ್ಯಮಂತ್ರಿ ಖಂಡಿತ ರಾಜೀನಾಮೆ ಕೊಡಬೇಕಾಗುತ್ತೆ. ಇದೇನು ದೌಲತ್ತಲ್ಲ. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ, ಒಳ್ಳೆಯದಲ್ಲ. ಆ ದೃಷ್ಟಿಯಿಂದ ನಾವು ಭದ್ರವಾಗಿದ್ದೇವೆ, ರೈತರ ಪರವಾಗಿದ್ದೇವೆ, ಭದ್ರವಾಗಿದ್ದೇವೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.